ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ಮಧ್ಯಾಹ್ನದ ಒಂದು ಶುಭಾಶಯಗಳನ್ನು ಹೇಳುತ್ತಾ, ಈ ದಿನ ಮುಳಬಾಗಿಲು ತಾಲೂಕು ದೊಡ್ಡಗುರ್ಕಿ ಗ್ರಾಮದಲ್ಲಿ ಕಾಟೇರಮ್ಮ ದೇವಿಯ 4ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು, ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ, ಬಡವರ ಬಂಧು ಆಗಿರ್ತಕ್ಕಂಥ, ಯುವಕರ ಒಂದು ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಎಸ್.ವೈ. ಶಾಂಬಯ್ಯಣ್ಣನವರನ್ನ ಇನ್ವೈಟ್ ಮಾಡಿದ್ರು. ಅವರ ಒಂದು ಆಹ್ವಾನಕ್ಕೆ ಸನ್ಮಾನ್ಯ ಎಸ್.ವೈ. ಶಾಂಬಯ್ಯಣ್ಣವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲಿಗೆ ಈ ಗ್ರಾಮದ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಬಂಧುಗಳ ಪರವಾಗಿ ಅವರಿಗೆ ಆಧಾರದ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಇವತ್ತು ಇಲ್ಲಿ ಶಾಂಬಯ್ಯಣ್ಣನ ಎಲ್ಲ ನಾವು ಹಿತೈಷಿಗಳು ಇಲ್ಲಿ ನಾವು ಸೇರಿದ್ದೀವಿ. ಇವತ್ತು ನಮ್ಮ ಕಾಟೇರಮ್ಮ ದೇವಿಯ ಒಂದು 4ನೇ ಒಂದು ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಆ ದೇವಿ ಮುಳಬಾಗಿಲು ತಾಲೂಕಿನ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ, ಅದೇ ರೀತಿಯಲ್ಲಿ ಸುಮಾರು 4-5 ವರ್ಷಗಳಿಂದ ಮುಳಬಾಗಿಲು ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ವಿವಿಧ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಸನ್ಮಾನ್ಯ ಎಸ್.ವೈ. ಶಾಂಬಯ್ಯಣ್ಣವರಿಗೆ, ಅವರ ಕುಟುಂಬಕ್ಕೆ ದೇವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಆಶೀರ್ವಾದ ಮಾಡಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ದೇವರಲ್ಲಿ ಕೇಳ್ಕೊಳ್ತಾ, ಇವತ್ತು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತು, ಸನ್ಮಾನ್ಯ ಎಸ್.ವೈ. ಶಾಂಬಯ್ಯಣ್ಣವರು ಸುಮಾರು ಸಮಾಜ ಮುಖೇನ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಹುತೇಕ ಕಾರ್ಯಕ್ರಮಗಳನ್ನ ನಾನು ನಿಮ್ಗೆ ಹೇಳೋದೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಮಾತು, ಇವತ್ತು ಈ ರೀತಿಯಾಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿಗಳನ್ನ, ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಂಬಯ್ಯಣ್ಣವರನ್ನ ಆ ದೇವರು ಕರುಣಿಸ್ಲಿ. ಮುಂದಿನ ದಿನಗಳಲ್ಲಿ ಈ ಮುಳಬಾಗಿಲು ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಆಶೀರ್ವಾದ, ಅಂದ್ರೆ ಅಧಿಕಾರಯುತವಾಗಿ ಶಾಸಕರಾಗ್ತಕ್ಕಂಥ ಒಂದು ಆಶೀರ್ವಾದ ಆ ಕಾಟೇರಮ್ಮ ದೇವಿ ಅವರ ಮೇಲೆ ಅನುಗ್ರಹ ಮಾಡ್ಲಿ. ಅದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ತಾವು ಪ್ರತಿನಿತ್ಯ ವಿವಿಧ ರೀತಿಯಾಗಿರ್ತಕ್ಕಂಥ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಾರೆ ಅವರ ಸೇವಾ ಕಾರ್ಯಕ್ರಮಗಳನ್ನ. ಅವರು ಮಾಡ್ತಾ ಇರ್ತಕ್ಕಂಥ ಸೇವಾ ಕಾರ್ಯಕ್ರಮಗಳನ್ನ ಗುರುತಿಸಿ ಆ ದೇವರು ಮತ್ತು ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಒಂದು ಕರುಣೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಅವರ ನಮ್ಮ ಸೇವೆಯನ್ನ ಯಥೇಚ್ಛಾಗಿ ಮಾಡ್ತಕ್ಕಂಥ ಒಂದು ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಒಂದು ಮಾತನ್ನ ಜನರಲ್ಲಿ ಮತ್ತು ಆ ದೇವರಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಇವತ್ತು ಈ ಒಂದು ಜಾತ್ರೆಯಲ್ಲಿ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥ ನಮ್ಮ ಶಾಂಬಯ್ಯಣ್ಣನವರಿಗೆ ಈ ಗ್ರಾಮಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಶಾಂಬಯ್ಯ. ಎಲ್ರಿಗೂ ನಮಸ್ಕಾರ. ಏನಿವತ್ತೊಂದು ನಮ್ಮ ದುರ್ಸಾಂದ್ರ ಹೋಬಳಿಯ ದೊಡ್ಡಗುರ್ಕಿ ಗ್ರಾಮದಲ್ಲಿ ಶ್ರೀಯುತ ಕಾಟೇರಮ್ಮ ದೇವಸ್ಥಾನದ 4ನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಂಬಂಧಿಗಳಂತಹ ಶಾಂಬಣ್ಣವರು ಸತತವಾಗಿ 4 ವರ್ಷದಿಂದ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಇವರು ತಾಲೂಕಲ್ಲಿ ದೇವಸ್ಥಾನ ಆಗ್ಲಿ, ಒಂದು ಸ್ಕೂಲ್ ಆಗ್ಲಿ, ಯುವಕರಿಗಾಗ್ಲಿ, ಒಂದು ಕ್ರೀಡಾಕೂಟ ಆಗ್ಲಿ, ಎಲ್ಲ ರೀತಿಯಲ್ಲೂ ಇವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ದೇವರು ಇವ್ರಿಗೆ ಯಾವ್ದಾದ್ರು ಒಂದು ಅಧಿಕಾರ ನೀಡಲಿ. ನಮ್ಮ ಮಂಜಣ್ಣ ಸರ್ ಹೇಳ್ತಿದ್ರು, ಅವರು ಶಾಸಕರಾಗ್ಲಿ ಅಂತ. ಆ ಊರು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಸಾರ್ವಜನಿಕರು ಅವರು ಒಂದು ಅವಕಾಶ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ಆ ಕಾಟೇರಮ್ಮ ದೇವಿ ನಮ್ಮ ಶಾಮಣ್ಣ ಅವ್ರಿಗೆ ಅಷ್ಟು ಐಶ್ವರ್ಯ ಕೊಡಿ, ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕಾಟೇರಮ್ಮ ಆಶೀರ್ವಾದ ಎಲ್ರಿಗೂ ಸದಾ ಇರಬೇಕು. ಈ ದೇವಸ್ಥಾನ ಯಾರಿಗೂ ಕಣ್ಣಿಗೆ ಕಾಣಿಸತ್ತಂತ ಕಾಟೇರಮ್ಮ ದೇವಸ್ಥಾನ 4 ವರ್ಷದಿಂದ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಅಂದ್ರೆ ಆ ತಾಯಿ ಶಕ್ತಿ. ಶಾಂಬಯ್ಯಣ್ಣವರು ಸರ್ ಈ ತರ ಊಟದ ವ್ಯವಸ್ಥೆ ಮಾಡ್ಬೇಕು. ಎಷ್ಟು ಜನಕ್ಕಪ್ಪ ಸರ್? ಒಂದು 4,000 ಜನಕ್ಕೆ ಅಂದ್ರೆ ಏನು ಕೇಳಿದ್ರೆ ಆ 4 ಅಲ್ಲ 5,000 ಜನಕ್ಕೆ ನಾವು ಊಟ ಹಾಕ್ಕೊಡ್ತೀನಿ, ಪ್ರತಿ ವರ್ಷ ನಾನು ಮಾಡ್ಕೊಡ್ತೀನಿ ಅಂತ ಸದಾಕಾಲ 4 ವರ್ಷದಿಂದ 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಮುಂದಿನ ರಾಜಕೀಯದಲ್ಲಿ ಅಣ್ಣನವ್ರಿಗೆ ಸೀಟ್ ಒಂದು ಅನುಕೂಲ ಆಗ್ಬೇಕು, ಕಾಟೇರಮ್ಮ ಕೃಪೆ ಅನುಕೂಲ ಇರಬೇಕು ಅಂತ ಸದಾ ಕೊಡ್ಕೊಳ್ತೀವಿ. ಮುಳಬಾಗಿಲು ತಾಲೂಕಿನ ದುರ್ಸಾಂದ್ರ ಹೋಬಳಿ ದೊಡ್ಡಗುರ್ಕಿಯಲ್ಲಿ ಇವತ್ತು ಕಾಟೇರಮ್ಮ ದೇವಸ್ಥಾನ 4ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಇದು ಮೊದಲನೇ ವಾರ್ಷಿಕೋತ್ಸವಕ್ಕೆ ನಾವು ಬಂದಾಗ ಇಲ್ಲಿ ಏನು ಒಂದು ಡೆವಲಪ್ಮೆಂಟ್ ಇರಲಿಲ್ಲ. ಈಗ ಬಂದಾಗ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿ ಆ ತಾಯಿಯ ಒಂದು ಸೇವೆಯನ್ನು ಮಾಡ್ತಾ ಆ ತಾಯಿಯ ಆಶೀರ್ವಾದ ಅನುಗ್ರಹನ ಎಲ್ಲ ಭಕ್ತಾದಿಗಳು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಆ ಕಾಟೇರಮ್ಮ ಇಡೀ ಮುಳಬಾಗಿಲು ತಾಲೂಕಿನ ಜನತೆಗೆ ಅನುಗ್ರಹ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ, ಆ ತಾಯಿಯ
ಇನ್ನೂ ಒಂದು ಈ ಏನು ಇಲ್ಲಿ ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳು, ಇನ್ನೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಗಳು ಇನ್ನೂ ವಿಜೃಂಭಣೆಯಿಂದ ನಡೀಲಿ ಈ ದೊಡ್ಡಗುರ್ಕಿ ಗ್ರಾಮದಲ್ಲಿ ಅಂತ ಮೊದಲಿಗೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನು ನಾನು ಮೊದಲನೇ ಬಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಕಾಟೇರಮ್ಮನ ದೇವಸ್ಥಾನ ಬರೀ ಚಿಕ್ಕದಾಗಿ ಒಂದು ಗುಡಿ ಮಾತ್ರ ಇತ್ತು. ಇವತ್ತು ಬಂದು ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ರಥ, ಒಂದು ಹೊಸ ರಥ ಮಾಡಿದ್ದಾರೆ, ಮತ್ತೆ ಒಂದು ಕೋನೇರಿ ಮಾಡಿದ್ದಾರೆ, ಮತ್ತೆ ಒಂದು ಊಟದ ವ್ಯವಸ್ಥೆಗೆ ಒಂದು ಹಾಲ್ ಮಾಡಿದ್ದಾರೆ. ಏನು ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಆ ತಾಯಿ ಒಂದು ಶಕ್ತಿ ಇದೇ ರೀತಿ ಇಲ್ಲಿ ಇನ್ನೂ ಒಂದು ವಿದ್ಯುತ್ ದೀಪ ಅಲಂಕಾರವಾಗಿ ಬೆಳೀಲಿ, ಎಲ್ರನ್ನೂ ಆಶೀರ್ವಾದ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಏನು ಇವತ್ತು ನಮ್ಮ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಮತ್ತೆ ಅವರ ಊರಿನ ಒಂದು ಎಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಆ ತಾಯಿ ಅವರಿಗೆ ಇದೇ ರೀತಿ ನಡೆಸುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಏನು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದೇ ರೀತಿ ಸೇವೆ ಮಾಡೋದಕ್ಕೆ ಆ ತಾಯಿ ಅನುಗ್ರಹ ನೀಡಲಿ. ಅದೇ ರೀತಿ ನಮ್ಮ ಕೂಡುಮಲೆ ಗಣೇಶ್ ಅವರು ಆಶೀರ್ವಾದ ಇರಲಿ, ನಮ್ಮ ಮುಳುಬಾಗಿಲು ಆಂಜನೇಯನವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವಸ್ಥಾನದ ಅರ್ಚಕರು ಮತ್ತು ಈ ದೇವಸ್ಥಾನದ ವ್ಯವಸ್ಥಾಪಕರಾದಂಥ ರೆಡ್ಡಿಯವರು ಮತ್ತು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆ ಕಾಟೇರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ಮುಳುಬಾಗಿಲಿನ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಲೂಕಲ್ಲಿ ನೀವು ಸಾಂಬಾರ ಕಾಣಿಸಿಲ್ಲ ಕೂಡ ಅಂದ್ರೂ ನಿಮ್ಮ ಸೇವೆ ಮಾತ್ರ ಮುಂದುವರ್ತಾ ಇದೆ. ಉದಾಹರಣೆಗೆ ಶಿವಕೇಶ ನಗರದಲ್ಲಿ ಬ್ರಹ್ಮರಥೋತ್ಸವ ಆಗ್ಬೋದು, ಈ ದೊಡ್ಡಗುರ್ಕಿಯಲ್ಲಿ ಒಂದು ಜಾತ್ರೆ ಉತ್ಸವ, ಪ್ರತಿಯೊಂದು ಕೂಡ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬಟ್ ರಾಜಕೀಯವಾಗಿ ಎಲ್ಲೂ ಕಾಣಿಸ್ಬೇಕಲ್ಲ, ಯಾಕೆ? ರಾಜಕೀಯವಾಗಿ ಈಗಾಗಲೇ ನಮ್ಮ ಪಾರ್ಟಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ. ಅವರು ನಮ್ಮ ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿದ್ದಾರೆ, ಮತ್ತೆ ನಮ್ಮ ಶಾಸಕರಾದಂಥ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ನಮ್ಮ ಪಾರ್ಟಿನಲ್ಲಿ ಯಾರೇ ಒಂದು ಕಾರ್ಯಕ್ರಮ ಮಾಡಿದ್ರು ನಾವು ಮಾಡಿದಷ್ಟು ಖುಷಿ ನಾವು ಪಡ್ತೀವಿ. ಅಲ್ಲ ಸರ್, ಈಗ ಏನಾಗುತ್ತೆ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಬೆಂಬಲಿಗರು ನೋಡಿದ್ರೆ MLA ಆಗ್ಬೇಕು ಅಂತಾರೆ. ಆದ್ರೆ MLA ಆಗ್ಬೇಕಂದ್ರೆ ಈಗ ಮೊದಲು ರಾಜಕೀಯವಾಗಿ ಏನಾದ್ರು ಅಭ್ಯರ್ಥಿಗಳು ಚುನಾವಣೆಗಳು ಬಂದಾಗ ನೀವು ಬರ್ಬೇಕಲ್ವಾ, ಅವ್ರನ್ನ ಗೆಲ್ಸ್ಕೊಂಡ್ರೆ ಅವಾಗ ನಿಮ್ಮ ಇನ್ವಾಲ್ವ್ ಬೆಳೀತಾರೆ. ಈಗ ಬರೀ ನೀವು ಸೇವೆ ಮಾಡ್ಕೊಂಡು ಆಗ್ಬೇಕಂದ್ರೆ ಈಗ ಸೇವೆ ಮಾಡೋದು ಸಂದರ್ಭ ಬಂದಾಗ ಎಲ್ಲ ನಾಯಕರು ಕರೆದು ಮಾತಾಡಿದಾಗ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನ ನಾವು ನಿಭಾಯಿಸಕ್ಕೆ ರೆಡಿ ಇರ್ತೀವಿ. ಈಗಾಗಲೇ ನಮ್ಮ ಕೆಲವೊಬ್ಬರು ನಾಯಕರೆಲ್ಲನೂ ಆ ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದ್ದಾರೆ. ಈಗಾಗಲೇ ರಾಜಕೀಯ ಅಂದ್ರೆ ಸೋಲು ಗೆಲುವು ಕಾಮನ್ನು, ಸೋತವನು ಗೆಲ್ತಾನೆ, ಗೆದ್ದವನು ಸೋಲ್ತಾನೆ ನಾಳೆ ದಿನ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಚುನಾವಣೆ ಬಂತು, ಕೋಮಲ್ ಚುನಾವಣೆ, ನೀವು ಯಾರ ಪರನೂ ಬರೀಲ್ಲ, ಪ್ರಚಾರನೂ ಮಾಡಿಲ್ಲ, ಹೆಂಗೆ ಮಾಡಿದ್ರಲ್ಲ, ಗೆಲ್ಸ್ಕೊಂಡ್ರಲ್ಲ. ಈಗ ಕೋಮಲ್ ಚುನಾವಣೆ ಬಂದಿದೆ, ನಾಯಕರುಗಳು ಎಲ್ಲಾನು ಇದು ಮಾಡಿ ಈಗ ಯಾಕಂದ್ರೆ ಅದರಲ್ಲಿ ಎಲ್ಲಾರು ಏನು ನಮ್ಮ ನಾಯಕರುಗಳು ಸಭೆ ಮಾಡಿ ಎಲ್ಲ ವೋಟರ್ಸ್ನ ಕರೆದು ಮಾತಾಡಿದ್ದಾರೆ, ಡೆಲಿಗೇಟ್ಸ್ನ. ಕೆಲವೊಂದು ಸಂದರ್ಭದಲ್ಲಿ ಸೋಲು ಗೆಲುವು ಆಗ್ತದೆ, ಯಾವತ್ತು ನಾವೇ ಗೆಲ್ತೀವಿ ಅಂತ ಹೇಳಕ್ಕಾಗಲ್ಲ. ನೋಡೋಣ, ಮುಂದಿನ ದಿನ ನಮ್ಗೊಂದು ಜವಾಬ್ದಾರಿ ಕೊಟ್ರೆ ನಾವು ಕೆಲಸ ಮಾಡ್ಕೊಂಡು ಪಾರ್ಟಿನ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಗೆ ಕರೆದಿಲ್ಲ ಅಂತ ಕರೆದಿದ್ರು, ನಾಯಕರೆಲ್ಲ ಕರೆದಿದ್ರು, ನಾವು ಸ್ವಲ್ಪ ಬೇರೆ ಕಡೆ ಇದ್ವಿ, ಬರಕ್ಕಾಗಿಲ್ಲ. ಮುಂದಿನ ದಿನ ಬಂದು ನಾವೆಲ್ಲ ಕಾರ್ಯಕರ್ತನ ಸೇರಿಸ್ಕೊಂಡು ಸಂಘಟನೆ ಮಾಡ್ತೀವಿ. ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಅಭಿಮಾನಿಗಳಿಗೆ, ನಿಮ್ಮ ಕಾರ್ಯಕರ್ತರಿಗೆ ಏನಾದ್ರು ಅವಕಾಶ? ಈಗ ನಮ್ಮ ಪಾರ್ಟಿಯಿಂದ ಏನಾದ್ರು ಜವಾಬ್ದಾರಿ ಕೊಟ್ರೆ ಎಲ್ಲಾ ರೀತಿ ಜವಾಬ್ದಾರಿ ತಗೊಂಡು ನಾವು ಮುಂದಿನ ದಿನ ಎಲೆಕ್ಷನ್ ನಡೆಸೋದಕ್ಕೆ ಸಿದ್ಧವಾಗಿರ್ತೀವಿ. ನೀವು ಕೇಳ್ತೀರಾ ಅಂತ ಪಕ್ಷದಲ್ಲಿ ನಿಮ್ ಬೆಂಬಲಿಗರಿಗೆ ಅವಕಾಶ ಕಲ್ಪಿಸುತ್ತೆ? ಈಗ ಕಾಂಗ್ರೆಸ್ ಪಾರ್ಟಿಗೆ ಯಾರು ದುಡಿತಾರ ಅಂತವ್ರನ್ನ ಗುರುಸಿ, ಯಾರು ಕೇಪಬಲ್ ಪಾರ್ಟಿಗೆ ಇದು ಗೆಲ್ಲುವಂತ ಅಭ್ಯರ್ಥಿಗಳನ್ನ ಗುರುಸಿ ಕೊಡ್ತೀವಿ. ಮುಂದಿನ ದಿನ ನಮ್ಮ ಹೈಕಮಾಂಡ್ ಇದ್ದಾರೆ, ಅವ್ರನ್ನು ಚರ್ಚೆ ಮಾಡಿ ಅವ್ರ ಜೊತೆನಲ್ಲಿ ಕೊಡಿಸುವಂತ ಕೆಲಸ ಮಾಡ್ತೀವಿ. ನಮ್ ಗೌಡ್ರೆಲ್ಲ ಬಾರಲೇ